ಕಬ್ಬನ್ ಪಾರ್ಕಲ್ಲಿ ಈವೆಂಟ್ ಮಾಡ್ತಾ ಇದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಎಲ್ಲ ಕ್ಯಾಮ್ರಾ ಎಲ್ಲ ಮೊಬೈಲಲ್ಲಿ ರೆಕಾರ್ಡ್ ಮಾಡೋರು ಗೈಸ್, ನನ್ನ ಸೇರಿಸಿ. ಬಟ್ ಅವ್ರನ್ನ ರೆಕಾರ್ಡ್ ಮಾಡೋದು ನೋಡೋಕ್ಕೆ ಒಂಥರ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಲ್ಲ ರೆಕಾರ್ಡ್ ಮಾಡ್ತಾ ಇರೋರು. ಚೆನ್ನಾಗಿತ್ತು ಅಂದ್ರೆ ಬ್ರಿಟಿಷ್ ಟೈಪಲ್ಲಿ ಅವರೆಲ್ಲ ಅವ್ರೇನದು ಟೈಪ್ ಮಾಡ್ತಾ ಇದ್ದಾರೆ, ಎಲ್ಲ ಮೊಬೈಲಲ್ಲಿ ರೆಕಾರ್ಡ್ ಮಾಡೋರು. ನಂದೇನೋ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ತೀರಾ ಅಂತ ಹಾಕಿದ್ದೀನಿ. ಇವ್ರು ಯಾವುದು ಆಗ್ತಾ ಇದ್ದಾರೆ, ಇವರೇನಾ ಮಿಸ್ಟರ್ ಕಬ್ಬನ್ನು? ಅದು ಕಾಣ್ತಾ ಇದೆಯಲ್ಲ ಲೈಬ್ರರಿನಾ? ಕಾಣ್ತಾ ಇಲ್ಲ ಗುರು, ನಮಗೊಂದು ಸ್ವಲ್ಪ ಜಾಗ ಕೊಡ್ರಿ. ಇಷ್ಟೇನಾ? ಹಿಂದೆ ಕಾಣ್ತಾ ಇರೋದು ಹೈಕೋರ್ಟು. ಸೆಲೆಬ್ರೇಷನ್ ಈ ಥರ ಮಾಡ್ತಾ ಇದ್ದಾರೆ.
ಕನ್ನಡ ಸಂಗೀತ. ಮೋಡ ಎಲ್ಲ ಎಷ್ಟು ಅವಾಗ ತಾನೇ ಬಂದಾಗ ಸ್ವಲ್ಪ ಬಿಸಿಲಿತ್ತು, ಇವಾಗ ಎಷ್ಟು ಬೇಗ ಮೋಡ ಕಳಿಸ್ಕೊಳ್ತು. ದೇಶವಾಸಿಗಳೇ ಇದು ಕಬ್ಬನ್ ಪಾರ್ಕೆ. ಕಬ್ಬನ್ ಪಾರ್ಕಲ್ಲಿ ಜನ ಇದ್ದಾರೆ. ಎಲ್ಲಿ ಎಲ್ಲರೂ ಕಾಣಲ್ಲ ಬ್ರೋ, ವಿಡಿಯೋ ಮಾಡೋಕ್ಕಾಗಲ್ಲ. ಜನ ಇದ್ದಾರೆ ಗಾಡಿ. ನನ್ನ ಚಾನಲ್ ಇದೆ ಯೂಟ್ಯೂಬ್ದು, ನೋಡಿ ಬ್ರೋ, ಇದೆಲ್ಲ ಅಪ್ಲೋಡ್ ಆಗಿರುತ್ತೆ ನಾಳೆ. ಇಷ್ಟು ಜನ ಇದ್ದಾರೆ ನೋಡಿ. ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಬ್ರಿಟಿಷರ ಥರನೇ ಇದ್ದಾರೆ ಆಲ್ಮೋಸ್ಟ್. ಅವರು ಬಾರಿಸ್ತಾ ಇರೋದು. ಇಷ್ಟು ಜನ ಇದ್ದಾರೆ. ಬನ್ನಿ ಗಾಯ್ಸ್, ಜನರನ್ನ ಎಲ್ಲ ಎಷ್ಟು ಜನ ಇದ್ದಾರೆ ಅಂತ ಒಂದು ರೌಂಡ್ ನೋಡ್ಕೊಬರೋಣ. ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ ಗಾಯ್ಸ್. ಪೂರ ಅಲ್ಲಿವರೆಗೂ ಎಲ್ಲರೂ ಲೈನಲ್ಲಿ ನಿಂತಿರೋರು ಆ ಕಡೆಯಿಂದ. ಇನ್ನು ಅದ್ಬಿಟ್ರೆ ಈ ಕಡೆನೂ ಅಷ್ಟೇ, ಪೂರ ಲೈನಲ್ಲೆಲ್ಲ ಆ ಕಡೆಯಿಂದ ಅಲ್ಲಿವರೆಗೂ ನಿಂತಿದ್ದಾರೆ ಆಲ್ಮೋಸ್ಟು. ಸೆಲೆಬ್ರೇಷನ್ ಮಾತ್ರ ಚೆನ್ನಾಗಿ ಆಗ್ತಾ ಇದೆ. ಎಲ್ಲರೂ ಒಂದು ಅನ್ನೋ ಭಾವನೆಯನ್ನು ತರಿಸ್ತಾ ಇದ್ದಾರೆ ಕಬ್ಬನ್ ಪಾರ್ಕಲ್ಲಿ. ನೋಡಿ ಇಲ್ಲೇ ಒಂದು 10 ಚೇರ್ ಹಾಕಿದ್ದಾರೆ ಅಷ್ಟೇ. ಇಲ್ಲಿ ಕುದುರೆ ಮೇಲೆ ಕೂತಿರೋರು ಯಾರು ಅಂತ ಗೊತ್ತಾಯ್ತಾ? ಇವರೇ ಕಬ್ಬನ್ ಇರಬೇಕು ಮೋಸ್ಟ್ಲಿ. ನಾ ಫ್ರೆಂಡ್ ಸೈಡ್ ಬರ್ತೀನಿ, ಅವಾಗ ತೋರಿಸ್ಕೊಡ್ತೀನಿ. ಸೆಲೆಬ್ರೇಷನಿಗೆ ಚೆನ್ನಾಗಿದೆ ಈಗ ಗಾಯ್ಸ್. ಅದು ಒಂದು ಕಡೆ ವ್ಯೂಸ್ ಆದರೆ ನೋಡಿ, ಈ ಕಡೆಯಿಂದ ಎಷ್ಟು ಸಾಕತ್ತೆ ಕಾಣ್ತಾ ಇದೆ. क्या राजा जब से जैसे तो जग सुकून तेरा 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 जुम्बर उनके जिनका दिल भी ಸಾಕೆಲ್ಲ ಚೆನ್ನಾಗಿದೆ. ಇದೇ ಇರಬೇಕು, ಇಲ್ಲೇ ಎಷ್ಟೊತ್ತಿರಬೇಕು ಅಂತ ಒಂದು ಡೌಟು ಅಲ್ಲ. ವಂದೇ ಮಾತರಂ.
ಗ್ರೀನರಿ ಮಾತ್ರ ಎಷ್ಟು ಮಸ್ತಾಗಿದೆ ಅಲ್ವಾ ಗೈಸ್. ಅಲ್ಲೇ ಮ್ಯೂಸಿಕ್ ನಡೀತಾ ಇದೆ ನೋಡಿ. ದಪ್ಪ ಓದ್ತಲ್ಲ ಸಣ್ಣ ಓದ್ತಾ ಇದ್ದಾನೆ ಅಣ್ಣ. ಇದೆ ನೋಡಿ ಗೈಸ್, ಹೈಕೋರ್ಟ್ ಆಫ್ ಕರ್ನಾಟಕ. ಹಾಯ್ ಬ್ರೋ, ವಿಚ್ ಕಂಟ್ರಿ? Korea. ಸೌತ್ ಕೊರಿಯಾ, ನಾರ್ತ್ ಕೊರಿಯಾ ಇಟ್ ಈಸ್. ಕೊರಿಯಾ ಟುಡೇ. From Japan. Congratulations. ಹ್ಯಾಪಿ ಇಂಡಿಪೆಂಡೆನ್ಸ್ ಯು ಆಲ್ಸೋ. ಯು ಕಮಿಂಗ್ ಫಾರ್ ಟೂರಿಸ್ಟ್? PhD. Pichinis? I don't know. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಲ್ಲ ಬಬಲ್ಸ್. Where is that? The music fountain is good. ನಾನು ಅದೇ ಅಲ್ಲ ಮ್ಯೂಸಿಕ್ ಬರ್ಸೋರು ಸ್ವಲ್ಪ ಅದೇ ನಾರ್ತ್ ಈಸ್ಟ್ ಥರ ಕಾಣಿಸ್ತಾ ಇದ್ದಾರೆ. ನಮ್ಮ ಇಂಡಿಯಾದವ್ರು ಏನು ಅಂದ್ಕೊಂಡೆ, ಬೇರೆ ಕಂಟ್ರಿಯಿಂದ ಬಂದಿದ್ದೀರಾ? ನೀವು ಫೌಂಟೇನ್ ಜೊತೆ ಬಂದಿದ್ದೀರಾ? ಮ್ಯೂಸಿಷಿಯನ್ಸ್ ಯು ಆಲ್ಸೋ? ದೊಡ್ಡದಾಗಿ ಬರಲಿ. ದೇ ಆರ್ ಪ್ಲೇಯಿಂಗ್ ಲೈಕ್ ದಟ್ ಒನ್. ಅಲ್ಲಿ ಓದೋದೇ ಬೇಕಾಗಿಲ್ಲ, ದಟ್ ಬಿಗ್ ಒನ್. ಹಾಂ ಓಕೆ. ದಟ್ ಗಾಯ್ ಸೌತ್ ಕೊರಿಯಾ ಅಂತೆ. ಐ ವಾಂಟ್ ಆಸ್ ದರ್ ನೇಮ್ ಕೇಳಬೇಕಾಗಿತ್ತು, ಮಾರ್ಬಿಟ್ಟೆ. ನಾರ್ತ್ ಕೊರಿಯಾ ನಿಮಗೆ ಬಂದಿದೆ. ನಾರ್ತ್ ಕೊರಿಯಾಕ್ಕೆ ನಾವಂತ ಎಂಜನ್ ಇಡೋಕ್ಕಾಗಲ್ಲ, ಬಟ್ ಸೌತ್ ಕೊರಿಯಾ ಇಟ್ ಇಸ್ ಬೆಟರ್. ಯಾಕಂದರೆ ಸಪೋರ್ಟ್ ಇದೆ. ತುಂಬ ಜನ ಅದೇ ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಎರಡನ್ನೂ ಡಿವೈಡ್ ಮಾಡಿದ್ದಾರೆ. ಕಿಮ್ ಜೂನ್ ಯಾನ್ ಅಂತಲೇ ಬರುತ್ತಲ್ಲ ನೇಮು, ಅವನೇ ಅದನ್ನು ಆಳ್ವಿಕೆ ಮಾಡ್ತಾರೆ, ಸರ್ವಾಧಿಕಾರಿ. ಬಟ್ ಸೌತ್ ಕೊರಿಯಾ ಪರವಾಗಿಲ್ಲ, ಸೌತ್ ಕೊರಿಯಾ ಎಂಟ್ರಿ ಎಲ್ಲ ಇದೆ. ನಾರ್ತ್ ಕೊರಿಯಾಕ್ಕೆ ಮೇಲ್ಗಡೆ ಆ ಕಡೆ ರಷ್ಯಾ ಆಗಿರ್ಬೋದು, ಚೀನಾ ಸಪೋರ್ಟಿವ್ ಆಗಿದೆ, ಅದೊಂಥರ ಜಾಯಿಂಟ್ ಆಗಿದೆ. ಸೌತ್ ಕೊರಿಯಾಕ್ಕೆ ಏನೋ ಸಪೋರ್ಟ್ ಬರ್ತಿದ್ದಂಗೆ ಮಾಡಬೇಕು ಅಂತ ಇದ್ದು, ಬಟ್ ತುಂಬ ಜನ ಕಂಟ್ರಿ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ, ಆ್ಯಕ್ಟರ್ಸ್ಗಳಿದ್ದಾರೆ. ನಾನು ಅನ್ಕೊಂಡಿದ್ದಾಗ ಸೌತ್ ಕೊರಿಯಾ ಹಿಂದೆ ಉಳಿದಿದೆ ಏನು ಕತೆ ಅಂತ. ಸೌತ್ ಕೊರಿಯಾದಲ್ಲೂ ತುಂಬ ನೋಡ್ತಾರೆ. ಅಲ್ಲಿದ್ದು ವೆಬ್ ಸೀರೀಸ್ ತುಂಬ ಜನ ನಮ್ಮ ಇಂಡಿಯನ್ಸೇ ವಾಚ್ ಮಾಡ್ತಾರೆ. ಅದ್ರಲ್ಲಿ ನಮ್ಮ ಕರ್ನಾಟಕದವರು ತುಂಬ ಜನ ನೋಡಿದ್ದಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೌತ್ ಕೊರಿಯಾದು ಎಲ್ಲ ನೋಡೋಕೆ ಒಂದೇ ಥರ ಇರ್ತಾರೆ. ಚೀನಾದವರು ಅವರು ಹಂಗೆ. ಕರ್ನಾಟಕ ಹೈಕೋರ್ಟ್ ಆಫ್ ಕರ್ನಾಟಕ ಸಕ್ಕತ್ತಿದೆ. ಬನ್ನಿ ಗಾಯ್ಸ್ ಹೋಗೋಣ, ಸಾಕು ವೀಡಿಯೋ ಆಗಿದೆ.